ನಾನು ಕನ್ನಡ ಮೇಷ್ಟ್ರು, 34 ವರ್ಷ ಕಾಲೇಜಲ್ಲಿ ಕನ್ನಡ ಪಾಠ ಮಾಡಿದ್ದೇನೆ. ಪಾಠ ಮಾಡ್ತಾ 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 ಭಾಳ ಕಲ್ತಿದ್ದೇನೆ. ರಸ್ತೆಯಲ್ಲಿ ಓಡಾಡುವಾಗೆಲ್ಲ ಎಲ್ಲ ಕಡೆ ಕನ್ನಡ ಕಾಣಿಸ್ತಿರುತ್ತೆ ನನಗೆ. ನಾನು ಕನ್ನಡವನ್ನು ಯೂನಿವರ್ಸಿಟಿಯಲ್ಲಿ ಕಲ್ತವನಲ್ಲ, ಯೂನಿವರ್ಸಿಟಿಯಲ್ಲಿ ಕಲ್ತದಕ್ಕಿಂತ ಹೆಚ್ಚು ಪ್ರಪಂಚದಲ್ಲಿ ಕಲ್ತಿದ್ದೀನಿ. ನಮ್ಮ ಅಣ್ಣ ತಮ್ಮಂದಿರ ಹತ್ರ ಕಲ್ತಿದ್ದೀನಿ, ಜಗತ್ತಿನ ಜನಗಳ ಹತ್ರ ಕಲ್ತಿದ್ದೀನಿ. ಅಲ್ಲಿ ಕಲಿತ ಕನ್ನಡ ನನ್ನನ್ನು ಬಹಳ ದೂರ ತಗೊಂಡೋಗಿದೆ. ನಿಮಗೆ ಗೊತ್ತಿರಲಿ, ಪ್ರಪಂಚದಲ್ಲಿ ಈಗ 4,500 ಭಾಷೆಗಳಿವೆ. 4,500 ಭಾಷೆಗಳಲ್ಲಿ ಶ್ರೇಷ್ಠವಾದ 20 ಭಾಷೆಗಳನ್ನು ತೆಗೆದು ಒಂದು ಗುಂಪು ಮಾಡೋದಾದರೆ ಆ 20 ಭಾಷೆಗಳಲ್ಲಿ ಕನ್ನಡ ಇರುತ್ತೆ ಅಂತ ಭಾಷಾಜ್ಞಾನಿಗಳು ಹೇಳ್ತಾರೆ. ನಾನು ಹೇಳ್ತಿರೋ ಮಾತಲ್ಲ, ಅಭಿಮಾನಕ್ಕೆ ಹೇಳ್ತಿರೋ ಮಾತಲ್ಲ. ಪ್ರಪಂಚದ ಎಷ್ಟೋ ಭಾಷೆಗಳಲ್ಲಿ ಹಾಡುಗಳಿಲ್ಲ, ಎಷ್ಟೋ ಭಾಷೆಗಳಲ್ಲಿ ಗಾದೆಗಳಿಲ್ಲ, ಎಷ್ಟೋ ಭಾಷೆಗಳಲ್ಲಿ ಒಗಟುಗಳಿಲ್ಲ, ಎಷ್ಟೋ ಭಾಷೆಗಳಲ್ಲಿ ಬೈಗಳುಗಳಿಲ್ಲ. ಹಂಗೆ ನೋಡಿದ್ರೆ ಇಂಗ್ಲೀಷಲ್ಲೇ ಜಾಸ್ತಿ ಇಲ್ಲ. ನೀವು ಇಲ್ಲಿರೋರು ಭಾಳ ಜನ ಇಂಗ್ಲೀಷ್ ಕಲ್ತವ್ರು ಇದ್ದೀರಿ. ಎಷ್ಟು ಇಂಗ್ಲೀಷ್ ಬೈಗಳ ಹೇಳ್ತೀರಿ? ಕನ್ನಡದಲ್ಲಿ ಎಷ್ಟವೆ ಅಂತ ನಾನು ಕೇಳಿ. ಇಲ್ಲಿ 1,500 ಹೇಳ್ತೀನಿ, ಇಳಿದ ಮೇಲೆ ಕೇಳಿ ಅಲ್ಲಿ 1,500 ಹೇಳ್ತೀನಿ. ನಾವು ಇಲ್ಲಿ ಹೇಳೋಕ್ಕಾಗಲ್ಲ. ಕನ್ನಡದಲ್ಲಿ ಒಗಟುಗಳಿವೆ. ನಮ್ಮ ಹಳ್ಳಿ ಹೆಣ್ಮಕ್ಳು ಒಗಟು ಹೇಳೋರು, ಎಲ್ಲ ಅನಕ್ಷರಸ್ಥರು, ಬಹಳ ಬಲ್ಲವರಲ್ಲ. ಆದರೆ ಕನ್ನಡ ಅವ್ರ ಬಾಯಲ್ಲಿ ಲೀಲಾಜಾಲವಾಗಿ ಹರಿಯೋದನ್ನು ನೋಡಬೇಕು. ನಮ್ಮ ಹಳ್ಳಿನಲ್ಲಿ ನಾಟಿ ಹಾಕುವಾಗ ಪದ ಹೇಳೋರು, ತೋಟದಲ್ಲಿ ಹುಟ್ಟುವಾದು ನೀಟಾಗಿ ಬೆಳೆವಾದು, ಇಂಥ ನೀಟುಗಾರಣ್ಣಯ್ಯನ ಊಟಕ್ಕೆ ಕರೆವಾದು, ನಾರಿ ಕನ್ನಡವ ನೇಳೆ ವಯ್ಯಾರಿ ಜಾಣೆ ನೀ ತಿಳಿದಾರೇಳೆ. ಅದರ ಅರ್ಥ ಬಾಳೆ ಎಲೆ. ಅಂಗಡಿಯಲ್ಲಿ ಮಾರೋದು, ತಕಡಿಲಿ ತೂಗೋದು, ಇಂಥ ಅಂದಗಾರಣ್ಣಯ್ಯನ ಅಂಗೈ ಮ್ಯಾಲಾಡೋದು, ನಾರಿ ಕನ್ನಡವ ನೇಳೆ. ಹಂಗಂದ್ರೆ ನಶೆ. ಕಾಡಿಗೆ ಕಣ್ಣೋಳು ಕೂಡೆರಡು ಬೀನೋಳು, ಹಾಲು ಮಡಕೆ ಕಂಡ ತಾವು ಹಾಯ್ ಬಾಯಿ ಬಿಡುವಾಳು, ನಾರಿ ಕನ್ನಡವ ನೇಳೆ ವಯ್ಯಾರಿ ಜಾಣೆ ನೀ ತಿಳಿದಾರೇಳೆ. ಹಂಗಂದ್ರೆ ಬೆಕ್ಕು. ಹಾದಿಲಿ ಹುಟ್ಟುವಾದು, ಹಾದಿಲಿ ಬೆಳೆವಾದು, ಆ ಹಾದಿಲಿ ಹೋಗೋರ ಅಯ್ಯಯ್ಯೋ ಅನಿಸೋದು, ನಾರಿ ಕನ್ನಡವ ನೇಳೆ. ಮುಳ್ಳು. ಕನ್ನಡವನ್ನು ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಂತ. ನಾನು ಮೇಷ್ಟ್ರಾದ್ರಿಂದ ಸಹಜವಾಗಿ ಕನ್ನಡವನ್ನು ಚೆನ್ನಾಗಿ ಮಾತಾಡ್ತಾ ಇದ್ರೆ ಕಿವಿ ಕೇಳಿಸುತ್ತೆ, ಕನ್ನಡ ಚೆನ್ನಾಗಿ ಬರೆದಿದ್ರೆ ಕಣ್ಣು ಕಾಣಿಸುತ್ತೆ, ತಪ್ಪು ಬರೆದಿದ್ರು ಕಾಣಿಸುತ್ತೆ. ನಾನು ಸುಳ್ಳು ಹೇಳ್ತಾ ಇಲ್ಲ. ಈಗ ಸ್ವಲ್ಪ ದಿವಸದಿಂದ ಈ ಗಾಂಧಿ ಬಜಾರಲ್ಲಿ ಒಂದು ಬೋರ್ಡ್ ನೋಡಿದ್ದೆ, ಒಂದು 2-3 ವರ್ಷ ಆಗಿರಬೇಕು. ನೋಡಿ ಗಾಬರಿ ಆಗ್ಬಿಟ್ಟೆ ನಾನು. ಯಾರೋ ಹೇಳಿದ್ದಾನೆ ಪಕ್ಕದಲ್ಲಿ ಒಂದು ಬೋರ್ಡ್ ಬರ್ಸೋದಕ್ಕೆ, ಜನ ಗಲೀಜು ಮಾಡ್ತಾ ಇದ್ರು. ಈ ಜಾಗದಲ್ಲಿ ಯಾರೂ ಮೂತ್ರ ವಿಸರ್ಜನೆ ಮಾಡಬಾರದು ಬರೆಯಕ್ಕೆ ಹೇಳಿದ್ದಾರೆ. ಪಾಪ ಬರೆದವನು ಅರ್ಧಂಬರ್ಧ ಓದಿದವನು ಬರೆದ, ಈ ಜಗದಲ್ಲಿ ಯಾರೂ ಮೂತ್ರ ವಿಸರ್ಜನೆ ಮಾಡಬಾರದು. ನಾನು ಗಾಬರಿ ಆಗ್ಬಿಟ್ಟೆ. ಅಲ್ಲ, ಗಾಂಧಿ ಬಜಾರಲ್ಲಿ ಮಾಡಬೇಡಿ ಅಂದರೆ ಇನ್ನೆಲ್ಲರೂ ಹೋಗಿ ಮಾಡ್ತಾರೆ, ಬೆಂಗಳೂರಲ್ಲಿ ಮಾಡಬೇಡಿ ಅಂದರೆ ತುಮಕೂರಿಗೆ ಹೋಗ್ಬಿಟ್ಟು ಮಾಡಿಬರ್ತಾರೆ. ಈ ಜಗದಲ್ಲಿ ಯಾರೂ ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂದರೆ ಏನು ಮಾಡಬೇಕು? ಪಕ್ಕದಲ್ಲಿ ಅಂಗಡಿಗೆ ಹೋದೆ, ನೀವೇ ಬರ್ಸಿರೋರು ಬೋರ್ಡು. ಹ್ಞೂ ಸರ್, ನಾವೇ ಬರ್ಸಿರೋದು. ತಪ್ಪಾಯ್ತಾ? ಭಾಳ ಅಪಾಯ ಇದು, ಹಿಂಗೆಲ್ಲ ಬರ್ಸ್ಬೇಡಿ. ಈಗ ಉದ್ದಾಗಿ ಬರೆಯೋಕ್ಕೆ ಹೇಳ್ಬಿಟ್ರೆ ತಪ್ಪು ಮಾಡಿಬಿಡ್ತಾನೆ ಅವನು. ತುಂಡಕ್ಕೆ ಬರೀರಿ ಸಾಕು. ಹೌದಾ? ಏನು ಬರೀಬೇಕು ಅಂದರು? ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರದು, ಸಾಕು. ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು, ಅಷ್ಟೇ ಬರೆಸಿ ಹಿಂದೆ. ಅಷ್ಟೇ ಬರೆಸಿದ್ದ. ಮುಂದಿನ ವಾರ ಬಂದು ನೋಡಿದೆ, ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತ ಬರೆದಿದ್ದವು. ಅಂದರೆ ಜನ ಬೇಕಾದ್ರೆ ಮಾಡ್ಕೊಳ್ಳಿ, ಇಲ್ಲಿ ಮಾಡಬಾರ್ದು ಅಂತ. ಏನು ಮಾಡೋದು? ನಮಗೆ ಅವು ಕಾಣಿಸ್ತವೆ. ಇನ್ನೆಲ್ಲ ಒಂದು ಬೋರ್ಡ್ ನೋಡಿದ್ದೆ, ಮುಖ್ಯ ರಸ್ತೆಯಲ್ಲಿ ನಿಧಾನವಾಗಿ ಹೋಗಿ. ಮುಖ್ಯ ರಸ್ತೆ ಇದೆ, ನಿಧಾನವಾಗಿ ಹೋಗಿ ಅಂತ. ಅಲ್ಲ, ಮನೇಲೇ ಸತ್ತರೆ ಒಳ್ಳೇದಪ್ಪ, ಬೀದಿಲಿ ಯಾಕೆ ಸಾಯ್ಬೇಕು ಅವನು ಅಂತ. ಇನ್ನೊಂದು ಬೋರ್ಡ್ ನೋಡಿದ್ದೆ, ಬಿಡಿ ಸಿಗರೇಟು ನೀ ಸೇದಿಸಿದೆ ಅಂತ. ನಾನು ಇದೇನು ಬಿಡಿ ಸಿಗರೇಟು ನೀ ಸೇದಿಸಿದೆ ಅಂದರೆ ಅವನು ಬರೀಬೇಕಾಗಿರೋದು ಬೀಡಿ ಸಿಗರೇಟು ನಿಷೇಧಿಸಿದೆ ಅಂತ. ಅವನು ಬಿಡಿ ಸಿಗರೇಟು ನೀ ಸೇದಿಸಿದೆ ಅಂತ ಬರ್ದವನು. ಕನ್ನಡ ತಪ್ಪು ಬರೆದ್ರು ನಮ್ಮ ಕಿವಿಗೆ ಬೀಳುತ್ತೆ, ಕಣ್ಣು ಕಾಣಿಸುತ್ತೆ. ತಪ್ಪು ಮಾತಾಡಿದ್ರು ಕಿವಿ ಕೇಳಿಸುತ್ತೆ. ಕಾಲೇಜಲ್ಲಿ ಮೇಷ್ಟ್ರ ಕೆಲಸ ಮಾಡಿದವನು ನಾನು. ಹುಡುಗರ ಪ್ರಶ್ನೆ ಕೇಳ್ತೀವಿ, ನಾವೇನು ಉತ್ತರ ನಿರೀಕ್ಷೆ ಮಾಡ್ತೀವೋ ಅದಕ್ಕಿಂತ ಅದ್ಭುತವಾದ ಬರೆದ್ಬಿಡ್ತಾರೆ ಅವರು. ಕೆಲವು ಸಲ ಹಿಂಗೆ ಬರೀತಾರೆ ಹುಡುಗರು ಅಂತ ಹೇಳೋಕ್ಕೆ ಆಗಲ್ಲ ನಮಗೆ.
ನಾನೊಂದ್ಸಲ ಒಂದು ಪ್ರಶ್ನೆ ಕೇಳಿದ್ದೆ, ಕುವೆಂಪು ಅವರು ಯಾವಾಗ ಹುಟ್ಟಿದ್ರು? ಪ್ರಶ್ನೆ ನಂದು, ಕುವೆಂಪು ಅವರು ಯಾವಾಗ ಹುಟ್ಟಿದ್ರು? ನನ್ನ ನಿರೀಕ್ಷೆ ಏನು ಅಂದರೆ ಡಿಸೆಂಬರ್ 29ನೇ ತಾರೀಕು 1904ನೇ ಇಸ್ವಿ ಹುಟ್ಟಿದ್ರು ಅಂತ. ಆದರೆ ಪ್ರಶ್ನೆ ಹಂಗೆ ಕೇಳಿದ್ದೀನಿ ನಾನು, ಯಾವಾಗ ಅಂತ ಕೇಳಿದ್ದೀನಿ. ಅವನು ಯಾವನೋ ಬರ್ದವನೇ, ಕುವೆಂಪು ಅವರು ನಾನು ಹುಟ್ಟಕ್ಕೆ ಮುಂಚೆ ಹುಟ್ಟಿದ್ರು. ನಾನು ಅವನಿಗೆ ಮಾರ್ಕ್ಸ್ ಕೊಡದೇ ಇದ್ರೆ ಕೋರ್ಟ್ ಕೊಟ್ಟೈತಾನೆ ಅವನು. ಕೋರ್ಟು ಅವನ ಪರವಾಗಿ ತೀರ್ಪು ಕೊಡುತ್ತೆ. ಯಾಕೆ ಅಂದರೆ ನೀವು ಯಾವಾಗ ಅಂತ ಕೇಳಿದ್ದೀರಿ. ಅವನು ಹುಟ್ಟಕ್ಕೆ ಮುಂಚೆ ಹುಟ್ಟಿದ್ರು ಅಂದವರು, ತಪ್ಪೇನವ್ದು ಅಂತ. ಬೇಂದ್ರೆ ಅವರು ಯಾವಾಗ ತೀರಿಕೊಂಡ್ರು? ಪ್ರಶ್ನೆ. ಅವನ ಉತ್ತರ, ಅವರಿಗೆ ಉಸಿರು ನಿಂತಾಗ. ಸರ್, ಅಲ್ಲಿ ತನಕ ಬದುಕೇ ಇದ್ರು ಅಂತಾನೆ. ಬಸವಣ್ಣನವರು ವಚನಗಳನ್ನು ಯಾಕೆ ಬರೆದರು? ಪ್ರಶ್ನೆ ನಂದು, ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು? ಅವನು ಉತ್ತರ ಬರೆದಿದ್ದ. ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಎಂದರೆ ಅದು ಅವ್ರ ಇಷ್ಟ ಅಂತ. ನಾವೇನು ಕೇಳಿದ್ವಾ ನೀವು ಬರೀಬೇಕು ಅಂತ? ಅವ್ರ ಇಷ್ಟ, ಬರೆದ್ರಪ್ಪ ಅಂತ. ಒಂದು ದೊಡ್ಡ ಉತ್ತರ ಬರೀಲಿ ಅಂತ ಒಂದು ಪ್ರಶ್ನೆ ಕೇಳಿದ್ದೆ. ನಾವು ಕನ್ನಡ ಸಾಹಿತ್ಯವನ್ನು ಏಕೆ ಓದಬೇಕು? ಪ್ರಶ್ನೆ. ನಾವು ಕನ್ನಡ ಸಾಹಿತ್ಯವನ್ನು ಏಕೆ ಓದಬೇಕು? ಪ್ರಶ್ನೆಗೆ ಉತ್ತರ ತಾನೇ ಬರೀಬೇಕು. ನನ್ನ ಮಗ ಬರ್ದವನೇ, ನಾವು ಕನ್ನಡ ಸಾಹಿತ್ಯವನ್ನು ಏಕೆ ಓದಬೇಕು? ಉತ್ತರ, ಯಾಕೆ ಓದಬಾರದು? ಮಗನೇ ನೀ ಹೇಳು ಮುಂಚೆ ಅಂತ ಅವನು. ಹೈಸ್ಕೂಲಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ರಂತೆ, ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು. ಹೈಸ್ಕೂಲ್ ಹುಡುಗರಿಗೊಂದು ಪ್ರಶ್ನೆ ಕೊಟ್ಟಿದ್ರಂತೆ, ಅಶೋಕನು ರಸ್ತೆಯ ಎರಡೂ ಬದಿಗಳಲ್ಲಿ ಸಾಲು ಮರಗಳನ್ನು ಏಕೆ ನಡೆಸಿದನು? ಅಶೋಕನು ರಸ್ತೆಯ ಎರಡೂ ಬದಿಗಳಲ್ಲಿ ಸಾಲು ಮರಗಳನ್ನು ಏಕೆ ನಡೆಸಿದನು? ಅವನು ಯಾವನೋ ಉತ್ತರ ಬರೆದಿದ್ದ. ಅಶೋಕನು ರಸ್ತೆಯ ಎರಡೂ ಬದಿಗಳಲ್ಲಿ ಸಾಲು ಮರಗಳನ್ನು ಏಕೆ ನಡೆಸಿದನು ಅಂದರೆ ಮಧ್ಯದಲ್ಲಿ ನಡೆಸ್ಬಿಟ್ರೆ ಬಸ್ಸು ಕಾರು ಓಡಾಡೋಕ್ಕೆ ತೊಂದರೆ ಆಯ್ತದಲ್ಲ. ಅರೆ ಭಾಷೆ ಎಷ್ಟು ಕಿಲಾಡಿ ಅಂದರೆ ಇದಕ್ಕಿದೆ ಅಲ್ಲ ಉತ್ತರ. ಇನ್ಯಾವನೊಬ್ಬ ಬರೆದಿದ್ದ, ಅಶೋಕನು ರಸ್ತೆಯ ಎರಡೂ ಬದಿಗಳಲ್ಲಿ ಸಾಲು ಮರಗಳನ್ನು ಏಕೆ ನಡೆಸಿದನು ಅಂದರೆ ಸುಮ್ಮನೆ ಇಟ್ಬಿಟ್ರೆ ಅವು ಬೆಳೆಯಲ್ಲ ಸರ್, ಅದಕ್ಕೆ ನಡೆಸಿದನು.